ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸಿಂಪಲ್ ಆಗಿರುವಂತಹ ಚಿಕನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡ್ಕೊಂಡಿದ್ದೆ, ಹಾಗೆ ಬಿರಿಯಾನಿನೂ ಕೂಡ ಮಾಡ್ಕೊಂಡಿದ್ದೆ ರೇಷನ್ ಅಕ್ಕಿನಲ್ಲಿ. ಸೊ ನಾನು ಅದನ್ನೇನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಬಟ್ ಚಿಕನ್ ಸಾಂಬಾರನ್ನ ಹೇಗೆ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಯಾವುದೇ ಗರಂ ಮಸಾಲೆ ಪೌಡರ್ನ ಯೂಸ್ ಮಾಡ್ದೇ ಮನೇಲಿರುವಂತಹ ಚಕ್ಕೆ ಲವಂಗನ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಕೆಲವು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಮತ್ತು ವಿಶೇಷ ಅಂತ ಹೇಳೋದಾದರೆ ನಾನು ಇದಕ್ಕೆ ಫಾರಮ್ ಚಿಕನ್ನ ತೊಗೊಂಡಿದ್ದೀನಿ. ಈ ಸ್ಟೈಲಲ್ಲಿ ನೀವೇನಾದರೂ ಮಾಡಿದ್ರೆ ಇದು ಖಂಡಿತವಾಗ್ಲೂ ನಾಟಿ ಕೋಳಿ ಸಾಂಬಾರು ರುಚಿ, ಅಂದರೆ ನಾಟಿ ಕೋಳಿ ಸಾಂಬಾರು ಮಾಡಿದಾಗ ಹೆಂಗೆ ರುಚಿ ಇರುತ್ತೆ ಅದೇ ಥರ ಈ ಫಾರಮ್ ಕೋಳಿನೂ ಕೂಡ ನಾನು ಹೇಳ್ಕೊಡೋಂಥ ಮೆಥಡ್ನ ನೀವು ಫಾಲೋ ಮಾಡಿ, ಅದೇ ಥರ ಟೇಸ್ಟ್ 100% ಬರುತ್ತೆ. ಸೊ ಇವಾಗ ನೋಡ್ತಾ ಹೋಗೋಣ ಹೇಗೆ ಸಾಂಬಾರಿಗೆ ಯಾವೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಸೊ ಈ ಒಂದು ಸಾಂಬಾರು ಸಿಂಪಲ್ಲಾಗಿ ಆಗೋಗುತ್ತೆ, ಜಾಸ್ತಿ ಪದಾರ್ಥಗಳೇನು ಬೇಕಾಗಿಲ್ಲ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಇದು ಸ್ವಲ್ಪ ಹಳ್ಳಿ ಸ್ಟೈಲ್ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ನಾವು ಪಕ್ಕಾ ನಾಟಿ ಕೋಳಿ ಸಾಂಬಾರು ಏನು ತಿಂತೀವಿ ಅದೇ ರೀತಿ ಇರುತ್ತೆ. ಸೊ ಇವಾಗ ನೋಡ್ತಾ ಹೋಗೋಣ ಏನೆಲ್ಲ ಬೇಕು ಅಂತ. ಮೊದಲನೇದಾಗಿ ಮಾಡ್ತಾ ಇರುವಂತಹ ಪೇಸ್ಟ್ಗೆ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಮೆಣಸನ್ನ ತೊಗೊಂಡಿದ್ದೀನಿ, ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟೆಲ್ಲದನ್ನು ಕೂಡಿಸಿ ಒಂದು ಪೇಸ್ಟನ್ನ ನಾವಿಲ್ಲಿ ತಯಾರಿಸ್ಕೋಬೇಕಾಗುತ್ತೆ. ಸೊ ಇದು ನಿಮಗೆ ಎಷ್ಟು ಡಿಪೆಂಡ್ಸ್. ನಾನಿಲ್ಲಿ ತೊಗೊತಾ ಇರೋದು 1 kg ಚಿಕನ್ಗೆ ಇಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನೆಲ್ಲದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನೀವು 1 kgಗೆ ಬೇಕಾದರೆ ಇಷ್ಟು ಪ್ರಮಾಣನ ತೊಗೋಬೇಕಾಗುತ್ತೆ. ಒಂದು ದಪ್ಪಗಿರುವಂತಹ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ, 1.5 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಇಲ್ಲಿ 2 ಇಂಚು ಚಕ್ಕೆನ ತೊಗೊಂಡಿದ್ದೀನಿ ನಾನು. ಸೊ ಇಷ್ಟೇ ಪ್ರಮಾಣದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಆನಿಯನ್ ಕೂಡ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಸ್ವೀಟಾಗಿ ಹೋಗುತ್ತೆ. ಇದಕ್ಕೆ 2 ಲವಂಗನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಒಂದು 10ರಿಂದ 12 ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ ಚಿಕನ್ ಸಾಂಬಾರಿಗೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ನೀವು ಎಷ್ಟು ಹಾಕ್ಕೊತೀರ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನು ಹಾಕಬಾರ್ದು, ಈರುಳ್ಳಿನಲ್ಲಿ ಆಲ್ರೆಡಿ ನೀರಿರೋದ್ರಿಂದ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ದಪ್ಪ ಪೇಸ್ಟ್ ಮಾಡಬಾರ್ದು, ತುಂಬ ಸಣ್ಣಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಸಾಂಬಾರನ್ನ ಗಟ್ಟಿಯಾಗಿ ಬೇಕಾದರೆ ಅಥವಾ ತೆಳುಗೆ ಬೇಕಾದರೂ ನೀವು ಮಾಡ್ಕೊತಾ ಹೋಗ್ಬೋದು. ನಾನು ಮೊದಲನೇದಾಗಿ ಇಲ್ಲಿ ಕುಕ್ಕರ್ನ ತೊಗೊತಾ ಇದ್ದೀನಿ. ಯೂಶ್ವಲಿ ನಾನು ಇದೇ ಥರ ಮಾಡೋದು. ಇನ್ನೊಂದು ಮಸಾಲ ಇದೆ, ಕಾಯಿ ಮಸಾಲ, ಇದನ್ನು ಫ್ರೈ ಮಾಡೋದಕ್ಕೆ ಹಾಕಾದ್ಮೇಲೆ ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀನಿ. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಿ ಇಷ್ಟು ಪ್ರಮಾಣದಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆನ ಹಾಕೋದಕ್ಕಿಂತ ಮುಂಚೆ ನೀವು ತೊಗೊಂಬಂದಿರುವಂತಹ ಚಿಕನ್ನು ಜಾಸ್ತಿ ಫ್ಯಾಟ್ ಇದೆಯಾ ಕಡಿಮೆ ಇದೆಯಾ ಅಂತ ಮುಂಚೆನೇ ನೋಡ್ಕೋಬೇಕಾಗುತ್ತೆ. ಎಣ್ಣೆ ಕಾಯಿದ ಮೇಲೆ ಆ ಎಣ್ಣೆಗೆ ಈ ಒಂದು ಮಸಾಲನ ನಾವು ಸೇರಿಸ್ಬೇಕಾಗುತ್ತೆ. ಇದನ್ನು ಸೇರಿಸಿ ಆದಮೇಲೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಎಣ್ಣೆ ಬಿಡಬೇಕು. ಆ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಸೊ ನಮ್ಮ ಹಳ್ಳಿ ಸೈಡೆಲ್ಲ ಇದೇ ರೀತಿ ಮಾಡೋದು ಚಿಕನ್ ಸಾಂಬಾರನ್ನ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಒಂದು ಮಸಾಲಾನ ಏನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲ್ ಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಈ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಬೇಕಾದರೂ ಕೆಜಿಗೆ ಇದೇ ಒಂದು ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಮತ್ತು ಇದ್ರ ಜೊತೆಗೆ ಮತ್ತೊಂದು ಮಸಾಲ ಪ್ರಿಪೇರ್ ಮಾಡ್ಕೊತೀನಿ ನಾನು. ಇಲ್ಲಿ ತುಂಬ ಚಿಕ್ಕದಾಗಿರುವಂತಹ ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಜಾಸ್ತಿ ತೊಗೋಬಾರ್ದು, ಹುಳಿ ಬರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ. ಸೊ ಈ ಟೊಮೊಟೊ ತೊಗೊಂಡಿದ್ದೀನಲ್ಲ, ಇದರಲ್ಲಿ ಅರ್ಧ ಹಾಕಿದ್ರೂ ಈ ಒಂದು ಸಾಂಬಾರಿಗೆ ಸಾಕಾಗುತ್ತೆ. ನಾನಿಲ್ಲಿ ಒಂದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ. ಸೊ ಈ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಚಿಕನ್ನ ನಾನು ವಾಶ್ ಮಾಡಿ ಇಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಆ ಒಂದು ಮಸಾಲೆಗೆ ಸೇರಿಸಿ ಆದಮೇಲೆ ತುಂಬ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಅಷ್ಟೇ. ಇದ್ರ ಜೊತೆಗೇ ನಾನು ಇಲ್ಲಿ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಒಂದೇ ಸಲ ಹಾಕ್ಕೋಬೋದು ಅಥವಾ ಲಾಸ್ಟಿಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ಇದು ನಿಮಗೆ ಆಪ್ಷನ್ನು. ಸೊ ಇಲ್ಲಿ ಸಾಲ್ಟ್ ಹಾಕೋದ್ರಿಂದ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲದನ್ನು ಚೆನ್ನಾಗಿ
ಸೇರ್ತಾ ಹೋಗುತ್ತೆ. ನಾವು ಇದಕ್ಕೆ ಚಕ್ಕೆ ಲವಂಗ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚಿಕನ್ಗೆ ಹಿಡಿತಾ ಹೋಗುತ್ತೆ. ನಾನು ಇಲ್ಲಿ ಯಾವುದೇ ಥರ ಹೊರಗಡೆ ಸಿಗುವಂತಹ ಗರಂ ಮಸಾಲ ಪದಾರ್ಥ ಮತ್ತು ಯಾವುದೇ ಪೌಡರ್ನ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಇದರಿಂದನೇ ಸಾಕು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಅಷ್ಟರೊಳಗಡೆ ಮತ್ತೊಂದು ಕಾಯಿ ಮಸಾಲೆ ಏನು ಬರುತ್ತೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿ ನೀರು ಬಿಟ್ಕೊಳ್ಳೋ ಅಷ್ಟರೊಳಗೆ ಇವಾಗ ನಾನು ಒಂದು ಬೌಲ್ನ ಕಾಯಿನ ತೊಗೊಂಡಿದ್ದೀನಿ, ಆ ಒಂದು ಟೊಮಾಟೊ ಮತ್ತು 1 ಟೇಬಲ್ ಸ್ಪೂನ್ ಕಡಲೆನ ತೊಗೊಂಡಿದ್ದೀನಿ ತಿಕ್ನೆಸ್ಗೆ, ಮತ್ತು ಟೇಸ್ಟ್ ಕೂಡ ಸಿಗುತ್ತೆ. ಹಾಗೆ 1 ಟೀ ಸ್ಪೂನ್ ಗಸಗಸೆನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇವಾಗ ಅದೇ ಜಾರ್ಗೆ ಮಸಾಲೆ ರುಬ್ಬಿದ್ವಲ್ಲ ಅದೇ ಜಾರ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಸೇರಿಸ್ತಾ ಹೋಗ್ತಿದ್ದೀನಿ ಕಾಯಿ ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಕಡಲೆ ಏನೆಲ್ಲ ನಿಮಗೆ ಆವಾಗಲೇ ತೋರಿಸ್ದೆ ಇದೆಲ್ಲದನ್ನು ಕೂಡ ಹಾಕ್ಕೊಂಡು ಟೊಮಾಟೊನೂ ಹಾಕ್ಕೊಂಡು ತುಂಬ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದನ್ನು ಅಷ್ಟೇ ಸಣ್ಣದಾಗಿ ಪೇಸ್ಟ್ ಮಾಡಬೇಕು, ಆವಾಗಲೇ ಸಾಂಬಾರು ತುಂಬ ರುಚಿಯಾಗುತ್ತೆ. ನನಗೆ ಯೂಶಲಿ ಚಿಕನ್ ಸಾಂಬಾರು ಗಟ್ಟಿ ಇದ್ದರೆ ಇಷ್ಟ ಆಗೋದಿಲ್ಲ, ತೆಳುಗಿದ್ರೆ ಇಷ್ಟ ಆಗೋದು. ಅದಕ್ಕೋಸ್ಕರ ನೀರನ್ನು ಅಷ್ಟೇ ನೀವು ನೋಡಿಕೊಂಡು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೀವೊಂದು ಸಾಂಬಾರು ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಆಪ್ಷನಲ್ ಒಂದು ಏಲಕ್ಕಿ ಬೇಕಾದರೆ ಹಾಕ್ಕೋಬೋದು, ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ತುಂಬ ಸಣ್ಣದಾಗಿ ನಾನಿಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಇವಾಗ ನೋಡಿ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅದು. ಸೊ ಈ ನೀರು ಬಿಟ್ಕೊಂಡಿರೋದು ಅಷ್ಟೇ ತುಂಬ ಚೆನ್ನಾಗಿ ಮತ್ತೆ ಫ್ರೈ ಆಗಬೇಕು. ತಕ್ಷಣವೇ ಮಸಾಲ ಹಾಕೋದು ಈ ರೀತಿ ಮಾಡಬಾರ್ದು, ಟೇಸ್ಟು ಚೆನ್ನಾಗಿರೋದಿಲ್ಲ. ಈ ನೀರು ಬಿಟ್ಕೊಂಡಿದೆಯಲ್ಲ ಇದೆಲ್ಲದನ್ನು ತುಂಬ ಸೀತಾ ಬರಬೇಕು ನೀರು. ಅದಾದಮೇಲೆ ಒಂದು ಗ್ರೇವಿ ಥರ ಆಗಬೇಕು, ಚಿಕನ್ ಗ್ರೇವಿ ಥರ. ಮತ್ತು ಇದೂ ಅಷ್ಟೇ ಇಲ್ಲಿ ಫೈನಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಎಣ್ಣೆನ ಬಿಡ್ತಾ ಇದೆ, ಇವಾಗ ತಿಕ್ನೆಸ್ ಆಗಿದೆ, ಆ ನೀರೆಲ್ಲ ಸೀಕೊಂಡು ಇದು. ಇವಾಗ ನೀವು ನೋಡ್ತಿರೋ ಹಾಗೆ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಆಲ್ಮೋಸ್ಟ್ 15 ಮಿನಿಟ್ಸ್ ಇದನ್ನು ಫ್ರೈ ಮಾಡಿದ್ದೀನಿ ನಾನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ತುಂಬ ಟೇಸ್ಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಈ ರೀತಿ ಫ್ರೈ ಮಾಡೋದ್ರಿಂದನೇ ಅರ್ಧ ಟೇಸ್ಟ್ ಸಿಗುತ್ತೆ. ನೆಕ್ಸ್ಟು ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ, ಇದ್ರ ಜೊತೆಗೆ ಧನಿಯಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಅಂದಾಜಿನ ಅಳತೆ ಹೇಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡ್ರೆ 1.5 ಚಮಚ ನಾವು ಧನಿಯಾ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ. ಕೆಲವರು ಇದೆರಡನ್ನೂ ಒಟ್ಟಿಗೆ ಒಂದು ಮಿಲ್ಲಿಗೆ ಹಾಕಿಸ್ಕೊಂಡಿರ್ತಾರೆ. ಆ ರೀತಿ ಬೇಕಾದರೆ ನೀವು ಎಷ್ಟು ಟೇಸ್ಟಿಗೆ ಹಾಕ್ತೀರಾ, ಎಷ್ಟು ಕೆ.ಜಿಗೆ ಆ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಈ ಪುಡಿನ ನಾನು ಹಾಕಿ ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು 3 ನಿಮಿಷ ಹಾಗೆ ಗಟ್ಟಿ ನೀರನ್ನು ಸೇರಿಸ್ತಾನೆ 3 ನಿಮಿಷ ಹಾಗೆ ಹುರ್ಕೋಬೇಕಾಗುತ್ತೆ. ಇದರಿಂದನೂ ಒಂಥರ ಎಣ್ಣೆ ಬಿಡುತ್ತೆ, ತುಂಬಾ ಟೇಸ್ಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು ಕುದಿ ಬರಬೇಕು ಚೆನ್ನಾಗಿ, ಅಲ್ಲಿವರೆಗೂ ಕುದಿಸ್ಬೇಕು. ಹೀಗೆ ಕುದಿಸೋದ್ರಿಂದ ಧನಿಯಾ ಪುಡಿ ಮತ್ತು ಖಾರದ ಪುಡಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲದನ್ನು ಹೊರಟೋಗಿ ತುಂಬ ಚೆನ್ನಾಗುತ್ತೆ ಸಾಂಬಾರು ಟೇಸ್ಟು. ಮತ್ತು ನಿಮಗೆ ಗಟ್ಟಿನೇ ಇಷ್ಟ, ಒಂಥರ ಫ್ರೈ ಥರ ಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು. ಕಾಯಿ ಮಸಾಲೆ ಹಾಕಬೇಕಾದ್ರೂ ಅಷ್ಟೇ, ಅದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು. ನಿಮಗೆ ನಾರ್ಮಲಾಗಿ ತೆಳುಗೆ ತಿನ್ನೋದು ಇಷ್ಟ ಅಂತಂದರೆ ಕೆಲವರಿಗೆ ಆ ರೀತಿಯೂ ಇಷ್ಟ ಇರುತ್ತೆ, ಅವರು ಇಲ್ಲಿ ನೀರನ್ನ ನೋಡಿಕೊಂಡು ಹಾಕಬೇಕಾಗುತ್ತೆ. ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಮ್ಮೆ ಈ ರೀತಿ ಮಾಡಿ ನೋಡಿ, ಎಲ್ಲ ಥರನೂ ಟ್ರೈ ಮಾಡಿರ್ತೀರ, ಬಟ್ ಇದಂತೂ ಬೆಸ್ಟಾಗಿ ಬರುತ್ತೆ ಚಿಕನ್ ಸಾಂಬಾರು, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾನಿಲ್ಲಿ ಯಾವುದೇ ಥರ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲದನ್ನು ಯಾವುದನ್ನು ಯೂಸ್ ಮಾಡಿಲ್ಲ. ಇದು ನಿಮಗೆ ಆಪ್ಷನಲ್, ಬೇಕಂದರೆ ಸ್ಟಾರ್ಟಿಂಗ್ಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಬಟ್ ಇದು ಇಲ್ಲದೇ ಕೂಡ ಮಾಡಿದರೆ ಸಾಂಬಾರು ಸಿಕ್ಕಾಬಟ್ಟೆ ಟೇಸ್ಟಿಯಾಗುತ್ತೆ. ನನಗೆ ಯೂಶಲಿ ಅದೆಲ್ಲದನ್ನು ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ, ಅದೊಂಥರ ಸೊಪ್ಪಿನ ಸಾಂಬಾರು ಥರ, ಮತ್ತು ಅದೇ ಒಂಥರ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಕೂಡ ಬರುತ್ತೆ. ಬಟ್ ನಾನು ಆ ರೀತಿ ಮಾಡ್ತಾಯಿಲ್ಲ ಇವತ್ತು. ನೆಕ್ಸ್ಟು ಆ ಖಾರ ಎಲ್ಲ ನೀರೆಲ್ಲ ಹಾಕಿದ್ಮೇಲೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಕುದಿ ಬರಬೇಕು. ಅದು ಈ ಕುದಿಬೇಕಾದ್ರೇ ಅದರಲ್ಲಿರುವಂತಹ ಸ್ಮೆಲ್ಲೆಲ್ಲ ಹೊರಟೋಗಿರುತ್ತೆ ಮತ್ತು ಸಾಂಬಾರು ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ನಾವು ಕಾಯಿ ಮಸಾಲ ಏನು ಪ್ರಿಪೇರ್ ಮಾಡಿಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಬೇಕು. ಇದನ್ನು ಆ್ಯಡ್ ಮಾಡಿ ಆದಮೇಲೆ ಇದನ್ನೆಲ್ಲದನ್ನು ಒಟ್ಟಿಗೆ ಕೂಡಿಸ್ಕೊಂಡು ಸಾಲ್ಟ್ ಬೇಕಾದರೆ ನಾವಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಬೋದು. ಮತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳ್ಕೊಂಡಿರುತ್ತಲ್ಲ ಅದೆಲ್ಲದನ್ನು ಕ್ಲೀನಾಗಿ ನೀರು ಹಾಕ್ಕೊಂಬಿಟ್ಟು ಈ ಒಂದು ಕುಕ್ಕರ್ಗೆ ನಾವು
ಸೇರಿಸ್ಕೋಬೇಕು. ಮತ್ತು ನಾವು ಏನಂತ ಹೇಳೋದಾದರೆ, ನೀರನ್ನು ನೀವು ಇಲ್ಲಿ ತೆಳುಗಬೇಕು ಅಂತ ಹೇಳಿದ್ರೆ ಇಲ್ಲೇ ಸೇರಿಸ್ಬೇಕು. ನೆಕ್ಸ್ಟು ಕುಕ್ಕರ್ ಮುಚ್ಚಳ ತೆಗೆದ ಮೇಲೆ ಗಟ್ಟಿಯಾಗಿದೆ ಅಂತ ಸೇರಿಸಿದ್ರೆ ಅದೊಂಥರ ಚೆನ್ನಾಗಿರೋದಿಲ್ಲ ಸಾಂಬಾರು. ನಿಮಗೆ ಎಷ್ಟು ತೆಳು ಬೇಕು, ಎಷ್ಟು ಪ್ರಮಾಣ ಬೇಕು ಅಂತ ಇಲ್ಲೇ ನೀರು ಹಾಕ್ಕೋಬೇಕಾಗುತ್ತೆ. ಇದಾದ ನಂತರ ನಾನಿಲ್ಲಿ 4ರಿಂದ 5 ವಿಷಲ್ ಬರೆಸ್ತಾ ಇದ್ದೀನಿ. ಮಿನಿಮಮ್ ಅಂದರೆ 3 ಬೇಕು ಚೆನ್ನಾಗಿ ಬಾಯ್ಲ್ಡ್ ಆಗೋಕ್ಕೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಅಲ್ವಾ, ಸೊ ಟ್ರೈ ಮಾಡೋಣ ಅಂತ ಮಾಡಿದೆ. ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂತು. ಇದು ಅಷ್ಟು ಟೇಸ್ಟಿಯಾಗಿಯೂ ಕೂಡ ಇತ್ತು. ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ, ಸೊ ಟ್ರೆಂಡಿಂಗಲ್ಲಿರುವಂತಹ ಒಂದು ರೆಸಿಪಿ. ಸೊ ಟ್ರೈ ಮಾಡೋಣ ಅಂತ ಮಾಡಿದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿಯೂ ಕೂಡ ಬಂದಿತ್ತು. ಮತ್ತು ಪೀಸಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗೂ ಕೂಡ ಆಗಿತ್ತು. ಸೊ ಇದನ್ನು ಟ್ರೈ ಮಾಡಿದೆ ಫಸ್ಟ್ ಟೈಮ್, ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಟ್ರೆಂಡಿಂಗಲ್ಲಿರೋದ್ರಿಂದ ನನ್ನ ಮಗ ಕೂಡ ಕೇಳ್ತಿದ್ದ ಇದನ್ನು ಮಾಡಿಕೊಡು ಅಂತ. ಸೊ ಮಾಡಿದೆ. ಇದ್ರ ಜೊತೆಗೆ ನಾನಿವತ್ತೇನು ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡೋದಕ್ಕೆ ಹೋಗಿರಲಿಲ್ಲ, ಬೆಳ್ಳುಳ್ಳಿ ಕಬಾಬಿತ್ತು. ಇದ್ರ ಜೊತೆಗೆ ರೇಷನ್ ಅಕ್ಕಿನ ಬಳಸಿ ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಿರಿಯಾನಿನೂ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಬಿರಿಯಾನಿನೂ ಅಷ್ಟೇ, ಕಬಾಬು ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.